ಹಲೋ ಗೈಸ್, ಹಿಡಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಸಿ ಫ್ರೆಶರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 2ನ ಬರೀತಿದ್ದೀರಾ, ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಶರ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು 625ಕ್ಕೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಅಂದರೆ ಥಿಯರಿ ಎಕ್ಸಾಮ್ ಬಂದ್ಬಿಟ್ಟು 80 ಇರುತ್ತೆ. ಇನ್ನು ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಕಾಲೇಜ್ನಲ್ಲಿ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು 20 ಇರುತ್ತೆ. ಟೋಟಲ್ ಬಂದ್ಬಿಟ್ಟು ನಿಮಗೆ 625ಕ್ಕೆ ಎಕ್ಸಾಮ್ ಇರುತ್ತೆ. ಫ್ರೆಶರ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು 625ಕ್ಕೆ ಬಂದ್ಬಿಟ್ಟು 198 ತಗೊಳ್ಳಿ, ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು 33% ಬರಬೇಕು. 33% ಬಂದರೆ ಫ್ರೆಶರ್ಸ್ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ಈಗ ನೀವು ಕೇಳ್ಬೋದು, ಈಗ ಎಷ್ಟು ಮಾರ್ಕ್ಸ್ ಬಂದರೆ ಪ್ರತಿ ಸಬ್ಜೆಕ್ಟಲ್ಲೂ ಎಷ್ಟು ಮಾರ್ಕ್ಸ್ ಬಂದರೆ ನಾವು ಪಾಸ್ ಆಗ್ತೀವಂತ. ನೀವು 6 ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ಫ್ರೆಶರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ, ನಿಮಗೆ ಬಂದ್ಬಿಟ್ಟು ಕಾಮರ್ಸ್ ವಿದ್ಯಾರ್ಥಿಗಳು ಇರ್ತೀರ, ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಇರ್ತೀರ, ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಇರ್ತೀರ. ಈಗ ಕಾಮರ್ಸು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನೋಡಿ. ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು 80 ಮಾರ್ಕ್ಸ್ ನೀವು ಎಕ್ಸಾಮ್ನ ಬರೀತು ಅಂದರೆ 80 ಮಾರ್ಕ್ಸ್ಗೆ ಬಂದ್ಬಿಟ್ಟು 24 ಬರಲೇಬೇಕು. 24 ಬಂದರೆ ನೀವು ಪಾಸ್ ಆಗ್ತೀರಾ. ಪ್ಲಸ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 20 ಇರುತ್ತೆ. 20 ಬಂದರೆ ನಿಮ್ಮ ಒಂದು ಕಾಲೇಜಿನಲ್ಲಿ ಒಂದು 15, 16, 17 ಹಿಂಗೆ ಕೊಟ್ಟಿರ್ತಾರೆ. ಸುಮಾರು ಜನಕ್ಕೆ ಬಂದ್ಬಿಟ್ಟು 11, 12 ಹಿಂಗೆ ಕೊಟ್ಟಿರ್ತಾರೆ. ಮಿನಿಮಮ್ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು 9 ಇರಬೇಕು. 9 ಬಂದರೆ ನಿಮಗೆ 24 + 9 ಆಗುತ್ತೆ, ಅಂದರೆ 33 ಆಗುತ್ತೆ. ಟೋಟಲ್ ಬಂದ್ಬಿಟ್ಟು 33 ಆಗುತ್ತೆ. 33% ಅಲ್ಲೇ ಬರುತ್ತೆ. ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಯಾರು ಫ್ರೆಶರ್ಸ್ ವಿದ್ಯಾರ್ಥಿಗಳು, ಕಾಮರ್ಸು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು. ಈಗ ಸೈನ್ಸ್ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯಾರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳು ಇದ್ದೀರಾ ಫ್ರೆಶರ್ಸ್ಗಳು, ನಿಮಗೆ ಬಂದ್ಬಿಟ್ಟು 70 ಮಾರ್ಕ್ಸ್ಗೆ ಬಂದ್ಬಿಟ್ಟು ನಿಮಗೆ ಥಿಯರಿ ಎಕ್ಸಾಮ್ ಅನ್ನೋದು ಇರುತ್ತೆ. ಸೈನ್ಸ್ ವಿದ್ಯಾರ್ಥಿಗಳು 70 ಮಾರ್ಕ್ಸ್ಗೆ ಬಂದ್ಬಿಟ್ಟು ನಿಮಗೆ ಥಿಯರಿ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 21 ತಗೊಳ್ರೆ ನೀವು ಪಾಸ್ ಆಗ್ತೀರಾ. ಮತ್ತು ನಿಮ್ಮ ಒಂದು ಪ್ರಾಕ್ಟಿಕಲ್ ಏನಿರುತ್ತೆ, ನಿಮ್ಮ ಅಸೈನ್ಮೆಂಟ್ ಎಲ್ಲ ಇವೆಲ್ಲ ಕೊಟ್ಟಿರ್ತೀರಲ್ವ, ಇದಕ್ಕೆ ಬಂದ್ಬಿಟ್ಟು 30 ಬಂದ್ಬಿಟ್ಟು ಪ್ರಾಕ್ಟಿಕಲ್ ಇರುತ್ತೆ. ಮಿನಿಮಮ್ ಬಂದ್ಬಿಟ್ಟು ನಿಮಗೆ 12 ಬರಬೇಕು. ಮಿನಿಮಮ್ ಪ್ರಾಕ್ಟಿಕಲ್ ಬಂದು 12 ಬತ್ತು ಅಂದರೆ ನಿಮಗೆ 21 + 12 ಎಷ್ಟಾಗುತ್ತೆ, 33 ಆಗುತ್ತೆ. ನೀವು ಕೂಡ ಫ್ರೆಶರ್ಸ್ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ, ಅಂದರೆ ಸೈನ್ಸ್ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ಕಾಮರ್ಸ್ಗೆ ಬಂದ್ಬಿಟ್ಟು 80ಕ್ಕೆ ಥಿಯರಿ ಎಕ್ಸಾಮ್ ಇರುತ್ತೆ. 24 ತೆಗೆದ್ರೆ ಪಾಸ್ ಆಗ್ತೀರಾ. ಇಂಟರ್ನಲ್ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು 9 ಮಾರ್ಕ್ಸ್ ಇರಬೇಕು. ಸೈನ್ಸ್ ವಿದ್ಯಾರ್ಥಿಗಳಿಗೆ 70 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ ಇರುತ್ತೆ. 21 ತೆಗಿಬೇಕು ಪ್ರತಿ ಸಬ್ಜೆಕ್ಟಲ್ಲೂ. ನಿಮಗೆ ಪ್ರಾಕ್ಟಿಕಲ್ ಬಂದ್ಬಿಟ್ಟು 30 ಇರುತ್ತೆ. 30ಕ್ಕೆ ಬಂದ್ಬಿಟ್ಟು ಒಂದು ಮಿನಿಮಮ್ ಬಂದ್ಬಿಟ್ಟು 12 ಮಾರ್ಕ್ಸ್ ಇದ್ರೆ ಪ್ಲಸ್ಸು ನಿಮಗೆ 21 ಪ್ಲಸ್ಸು ನಿಮಗೆ 12 ತಗೊರೆ ನೀವು ಪಾಸ್ ಆಗ್ತೀರಾ, ಅಂದರೆ 33% ಬರುತ್ತೆ. ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಇರುತ್ತೆ ಇಲ್ವಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ನಿಮಗೆ ಬಂದ್ಬಿಟ್ಟು ಫ್ರೆಶರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ 2026 ಎಕ್ಸಾಮ್ 1ರಲ್ಲಿ ಫೇಲ್ ಆಗಿದ್ರೆ ಈಗ ಎಕ್ಸಾಮ್ 2ನ ಕಟ್ಟಿ ಬರೀತಿದ್ದೀರಾ, ನಿಮಗೆ ಬಂದ್ಬಿಟ್ಟು ಎಕ್ಸಾಮ್ 2ಅಲ್ಲಿ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಅನ್ನೋದು 5 ಇರುತ್ತೆ. ನೀವು ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಹೇಳ್ತೀನಿ ನೋಡಿ, 21, 22 ಬಂದರೆ ಯಾವ್ದಾರ ಒಂದು ಸಬ್ಜೆಕ್ಟಲ್ಲಿ 21, 23 ಇನ್ನೇನು ಫೇಲ್ ಆಗ್ತಿರೋವಾಗ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಮಾಡಿ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. 1 ಅಥವಾ 2 ಸಬ್ಜೆಕ್ಟಲ್ಲಿ ನಿಮಗೆ ಬಂದ್ಬಿಟ್ಟು 21, 22 ಹಿಂಗೆ ಬಂತು ಅಂದರೆ ನಿಮಗೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ಏನು ಅಂದ್ಕೊಂಡಿದ್ದು 6 ಸಬ್ಜೆಕ್ಟು 21, 22 ಬಂದರೆ ನಮಗೆ ಗ್ರೇಸ್ ಮಾರ್ಕ್ಸ್ ಒಂದು ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಸುಮಾರು ಜನ ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೆ. ನಿಮಗೆ ಆಗಲ್ಲ. 6 ಸಬ್ಜೆಕ್ಟು ನೀವು ಏನಾರು ಫೇಲ್ ಆಗ್ತು ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡೋದಿಲ್ಲ. ಮಿನಿಮಮ್ ಬಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟಲ್ಲಿ 21 ಅಥವಾ 22, 23 ಹಿಂಗೆ ತೆಗಿರಿದ್ರೆ ನಿಮಗೆ 5 ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಮಾಡಿ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಟೋಟಲ್ ಬಂದ್ಬಿಟ್ಟು ನಿಮಗೆ 33% ಬಂದರೆ ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಏನೇ ಒಂದು ಡೌಟ್ ಇತ್ತು ಅಂದರೆ ಸೆಕೆಂಡ್ ಪಿ ಯು ಸಿ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಏನೋ ಒಂದು ಡೌಟ್ ಇತ್ತು ಅಂದರೆ ಆಗಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟೆಡ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.